ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು, ಕೇಳಿದ ವರವನ್ನು ಕೊಡುವ ಕಲ್ಪವೃಕ್ಷ. 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ನೆಲೆಸಿದ್ದು ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ. ನಂಬಿಕೆ ಇಲ್ಲದವರಿಗೂ ಮಂತ್ರಾಲಯಕ್ಕೆ ಬಂದ ಮೇಲೆ ನಂಬಿಕೆ ಬಂದಿದೆ. ಅವರ ಜೀವನದಲ್ಲಿ ಊಹೆಗೂ ನಿಲುಕದ ಅದ್ಭುತಗಳನ್ನು ರಾಯರು ಅವರ ಭಕ್ತರ ಜೀವನದಲ್ಲಿ ನಡೆಸಿದ್ದಾರೆ. ಅಂತಹ ರಾಯರ ಒಬ್ಬ ಅತ್ಯಂತ ಪ್ರಿಯವಾದ ಭಕ್ತರಾದ ಅಪ್ಪಣ್ಣಾಚಾರ್ಯರ ಕತೆ ಇದು. ಬೇಡಿದ ಭಕ್ತರ ಮನೆಗೆ ರಾಯರು ಬಂದೇ ಬರುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ರಾಘವೇಂದ್ರ ಸ್ವಾಮಿಗಳಿಗೆ ಸಂಪೂರ್ಣವಾಗಿ ಶರಣಾಗಿದ್ದರು ಅಪ್ಪಣ್ಣಾಚಾರ್ಯರು. ನಿಷ್ಠೆಯಿಂದ ಪ್ರೀತಿಯಿಂದ ರಾಯರ ಸೇವೆಗೆ ನಿಂತರು. ಅವರ ಬಳಿಯಲ್ಲಿ ವಿದ್ಯೆಯನ್ನು ಕಲಿಯಲು ಆರಂಭಿಸಿದರು. ತಮ್ಮ ತಪೋಶಕ್ತಿಯಿಂದ ರಾಯರಲ್ಲಿರುವ ಮಹಾಶಕ್ತಿಯನ್ನು ಅರಿತಿದ್ದರು. ಪ್ರತಿದಿನ ರಾಯರಿಗೆ ಊಟೋಪಚಾರವನ್ನು ಅಪ್ಪಣ್ಣಾಚಾರ್ಯರೇ ನೋಡಿಕೊಳ್ಳುತ್ತಿದ್ದರು. ಅವರೇ ತಮ್ಮ ಕೈಯಾರೆ ಭಕ್ತಿಯಿಂದ ರಾಯರಿಗೆ ಅಡುಗೆ ಮಾಡಿ ಬಡಿಸುತ್ತಿದ್ದರು. ಅಪ್ಪಣ್ಣಾಚಾರ್ಯರು ಅನ್ನವನ್ನು ಮಾಡುತ್ತಿದ್ದ ವಿಧಾನ ಬಹಳ ವಿಶೇಷವಾದದ್ದು. ಅಪ್ಪಣ್ಣಾಚಾರ್ಯರು ತಾವು ಸಂಪಾದಿಸಿಕೊಂಡಿದ್ದ ಜ್ಞಾನವನ್ನು ಹಂಚಲು ಬಿಚಾಲಿಯಲ್ಲಿ ಒಂದು ವಿದ್ಯಾಪೀಠವನ್ನು ಆರಂಭಿಸಿದರು. ಆ ಶಿಷ್ಯರ ಭಿಕ್ಷೆಯಿಂದ ಸಿಕ್ಕ ಅಕ್ಕಿಯನ್ನು ಅಪ್ಪಣ್ಣನವರು ಜಪದ ನಂತರ ಒಂದು ಜೋಳಿಗೆಯಲ್ಲಿ ಹಾಕುತ್ತಿದ್ದರು. ಆ ಜೋಳಿಗೆಯನ್ನು ಬಿಚಾಲಿಯಲ್ಲಿದ್ದ ಅರಳಿ ಮರಕ್ಕೆ ಕಟ್ಟುತ್ತಿದ್ದರು. ಅನಂತರ ದೈವ ಸ್ಮರಣೆ ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ನಂತರ ಅದ್ಭುತ ಎದುರಾಗುತ್ತಿತ್ತು. ಅದೇ ಆ ಜೋಳಿಗೆಯಲ್ಲಿದ್ದ ಅಕ್ಕಿಯು ಅನ್ನವಾಗುತ್ತಿತ್ತು. ಅಪ್ಪಣ್ಣಾಚಾರ್ಯರು ಹಾಗೆ ಅದ್ಭುತವಾದ ರೀತಿಯಲ್ಲಿ ಅನ್ನವನ್ನು ಮಾಡಿ ಚಟ್ನಿಯನ್ನು ರುಬ್ಬಿ ಊಟವನ್ನು ರಾಯರಿಗೆ ಬಡಿಸುತ್ತಿದ್ದರು. ಅಂತಹ ಶಕ್ತಿಯು ಅಪ್ಪಣ್ಣಾಚಾರ್ಯರಲ್ಲಿ ಇದ್ದರೂ ಸಹ ಎಂದಿಗೂ ಅಹಂಕಾರ ಪಡೆದೇ ಜೀವನ ಸಾಗಿಸುತ್ತಿದ್ದರು. ಹಾಗೆ ರಾಯರ ಅತ್ಯಂತ ಆಪ್ತ ಶಿಷ್ಯರಾದರು. ರಾಯರ ಪ್ರೀತಿಯನ್ನು ಸಂಪಾದಿಸಿದ ಅಪ್ಪಣ್ಣಾಚಾರ್ಯರ ಮನೆಗೆ ಒಂದು ನಾಗಸರ್ಪವು ಬರಲು ಆರಂಭಿಸಿತು. ಆ ಕೃಷ್ಣ ಸರ್ಪವು ಏಕೆ ಮನೆಯೊಳಗೆ ಬರುತ್ತಿತ್ತು ಎಂದರೆ, ಅಪ್ಪಣ್ಣಾಚಾರ್ಯರ ಮನೆಯೊಳಗೆ ನಾಗರ ಹುತ್ತವಿತ್ತು. ಪ್ರತಿ ದಿನವೂ ಅಪ್ಪಣ್ಣಾಚಾರ್ಯರು ಸರ್ಪಕ್ಕೆ ಹಾಲು ಇಡುತ್ತಿದ್ದರು. ಆ ಸರ್ಪವು ಈಗಲೂ ಸಹ ಅಲ್ಲೇ ಇದೆ. 100 ವರ್ಷಗಳಾದರೂ ಸರ್ಪ ಹೇಗೆ ಅಲ್ಲಿರಬಹುದು ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ಇದಕ್ಕೆ ಕಾರಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಮನೆಯಲ್ಲಿ ಸರ್ಪ ಓಡಾಡುತ್ತಿದ್ದನ್ನು ನೋಡಿ ಅಪ್ಪಣ್ಣಾಚಾರ್ಯರ ಮನೆಯ ಕೆಲವು ಸದಸ್ಯರು ಹೆದರುತ್ತಿದ್ದರು. ಅದನ್ನು ನೋಡಿದ ರಾಯರು ಧ್ಯಾನದಲ್ಲಿ ಕುಳಿತು ಕೃಷ್ಣ ಸರ್ಪದ ಶಕ್ತಿಯನ್ನು ಅರಿತರು. ಕೈಯಲ್ಲಿ ತೀರ್ಥವನ್ನು ಹಿಡಿದು ರಾಮನನ್ನು ನೆನೆದು ಸರ್ಪದ ಮೇಲೆ ಹಾಕಿದರು. ತಕ್ಷಣವೇ ಆ ಸರ್ಪ ಶಿಲೆಯಾಗಿ ಬಿಟ್ಟಿತು. ಈ ಶಿಲೆಯನ್ನು ಈಗಲೂ ಸಹ ನಾವು ಬಿಚಾಲಿಯಲ್ಲಿ ನೋಡಬಹುದು. ರಾಘವೇಂದ್ರ ಸ್ವಾಮಿಗಳಿಂದ ಸ್ಥಾಪಿಸಲಾಗಿರುವ ಈ ನಾಗರ ಶಿಲೆಯಿಂದ ಬಹಳಷ್ಟು ಅದ್ಭುತಗಳು ನಡೆದಿವೆ, ಈಗಲೂ ನಡೆಯುತ್ತಿವೆ. ರಾಘವೇಂದ್ರ ಸ್ವಾಮಿಗಳು ಸಜೀವ ಬೃಂದಾವನಸ್ಥರಾಗುವ ವಿಷಯವನ್ನು ಅಪ್ಪಣ್ಣಾಚಾರ್ಯರಿಗೆ ತಿಳಿಸುವುದಿಲ್ಲ. ತಿಳಿಸಿದರೆ ಹತ್ತು ಕರೆದು ಅಡ್ಡಿಯುಂಟು ಮಾಡಬಹುದೆಂಬ ಆಲೋಚನೆಯಿಂದ ತಮ್ಮ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ವಿಷಯವನ್ನು ಹೇಳುವುದಿಲ್ಲ. ಅಂದು ರಾಯರು ಬೃಂದಾವನಸ್ಥರಾಗಲು ಎಲ್ಲಾ ರೀತಿಯ ಸಿದ್ಧತೆಗಳು ಪ್ರಾರಂಭವಾಯಿತು. ರಾಯರು ಬೃಂದಾವನಸ್ಥರಾಗುವ ವಿಷಯ ಹೇಗೋ ಅಪ್ಪಣ್ಣಾಚಾರ್ಯರಿಗೆ ತಿಳಿದು ಬಿಡುತ್ತೆ. ಬಿಚ್ಚಾಲೆಯಿಂದ ಮಂಚಾಲೆಗೆ ಓಡಿ ಬರಲು ಆರಂಭಿಸುತ್ತಾರೆ. ನದಿಯನ್ನು ದಾಟಲು ಹೋಗುವ ಸಮಯದಲ್ಲಿ ತುಂಗಾಭದ್ರಾ ನದಿ ಪ್ರವಾಹವಾಗಿ ಹರಿಯುತ್ತಿರುತ್ತದೆ. ಆಗ ಅಪ್ಪಣ್ಣಾಚಾರ್ಯರು ರಾಯರನ್ನು ನೆನೆದು ತಮ್ಮ ಅಂಗವಸ್ತ್ರವನ್ನು ನೀರಲ್ಲಿ ಹಾಕಿದಾಗ ಅಂಗವಸ್ತ್ರವು ತೇಲಿಕೊಂಡು ಹೋಗದೆ ನೀರಿನ ಮೇಲೆಯೇ ನಿಂತುಕೊಳ್ಳುತ್ತದೆ. ಈ ದೃಶ್ಯವನ್ನು ಕಂಡು ಅಪ್ಪಣ್ಣಾಚಾರ್ಯರು ಆಶ್ಚರ್ಯರಾದರು. ಆ ಬಟ್ಟೆಯ ಮೇಲೆ ನಿಲ್ಲುತ್ತಾರೆ.
ಆಗಲೂ ಸಹ ಆ ಬಟ್ಟೆ ನೀರಿನಲ್ಲಿ ಮುಳುಗುವುದಿಲ್ಲ. ಆಗ ಅಪ್ಪಣ್ಣಾಚಾರ್ಯರು ದುಃಖದಲ್ಲಿ ಅಳುತ್ತಾ ರಾಯರ ಶಕ್ತಿಯನ್ನು ಗುಣಗಾನ ಮಾಡುವಂತಹ ಒಂದು ಶಕ್ತಿಶಾಲಿ ಸ್ತೋತ್ರವನ್ನು ಹೇಳುತ್ತಾರೆ. ಆ ಸ್ತೋತ್ರವೇ ಶ್ರೀ ಪೂರ್ಣ ಬೋಧ ಸ್ತೋತ್ರ. ಅಪ್ಪಣ್ಣಾಚಾರ್ಯರು ಪೂರ್ಣ ಬೋಧ ಸ್ತೋತ್ರವನ್ನು ಹೇಳಲು ಆರಂಭಿಸಿದ ಕೂಡಲೇ ಪ್ರವಾಹವಾಗಿ ಹರಿಯುತ್ತಿದ್ದ ತುಂಗಾಭದ್ರಾ ನದಿಯು ದಾರಿಯನ್ನು ಬಿಡುತ್ತದೆ. ಅಪ್ಪಣ್ಣಾಚಾರ್ಯರು ಸ್ತೋತ್ರವನ್ನು ಹೇಳುತ್ತಾ ದುಃಖದಿಂದ ಮಂಚಾಲೆಗೆ ವೇಗವಾಗಿ ಬರುತ್ತಿರುತ್ತಾರೆ. ರಾಯರು ಅಪ್ಪಣ್ಣಾಚಾರ್ಯರು ಹೇಳುತ್ತಿದ್ದ ಸ್ತೋತ್ರವನ್ನು ತಮ್ಮ ಮಂತ್ರ ಶಕ್ತಿಯಿಂದ ಹೇಳಿಸಿಕೊಳ್ಳುತ್ತಿರುತ್ತಾರೆ. ಅಪ್ಪಣ್ಣಾಚಾರ್ಯರು ಮಂಚಾಲೆಗೆ ಬಂದು ತಲುಪುವಷ್ಟರಲ್ಲಿ ರಾಯರು ಪೂರ್ತಿಯಾಗಿ ಬೃಂದಾವನಸ್ಥರಾಗಿ ಬಿಡುತ್ತಾರೆ. ಇದನ್ನು ಕಂಡ ಅಪ್ಪಣ್ಣಾಚಾರ್ಯರು ಕೊನೆಯ ಬಾರಿ ರಾಯರ ದರ್ಶನವಾಗಲಿಲ್ಲ ಎಂದು ರೋಧಿಸುತ್ತಾರೆ. ಶ್ರೀ ಪೂರ್ಣ ಬೋಧ ಸ್ತೋತ್ರವನ್ನು ಪೂರ್ತಿಯಾಗಿ ಮುಗಿಸದೆ ಅಲ್ಲಿಯೇ ಕುಸಿದು ಬಿಡುತ್ತಾರೆ. ಆಗ ಬೃಂದಾವನದೊಳಗಿದ್ದ ರಾಯರ ಧ್ವನಿ ಕೇಳಿಸುತ್ತದೆ. ಸಾಕ್ಷಿ ಹಯ ಸ್ತೋತ್ರ ಹಿ, ಅಂದರೆ ಈ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿಯಾಗಿ ನಿಲ್ಲುತ್ತಾರೆ ಎಂದರ್ಥ. ವಾಕ್ಯವನ್ನು ಕೇಳಿದ ಅಪ್ಪಣ್ಣಾಚಾರ್ಯರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಬದುಕಿದ್ದಾರೆ ಎಂದು ಸಂತೋಷಗೊಂಡರು. ಈ ಪೂರ್ಣ ಬೋಧ ಸ್ತೋತ್ರವನ್ನು ಪೂರ್ಣಗೊಳಿಸುತ್ತಾರೆ. ಈ ಸ್ತೋತ್ರದ ಕೊನೆಯ ಸಾಲುಗಳೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ಪೂರ್ಣಗೊಳಿಸಿದ ನಂತರವೇ ಬೃಂದಾವನದ ಬಳಿ ರಾಯರು ಪ್ರತ್ಯೇಕವಾಗಿ ಅಪ್ಪಣ್ಣಾಚಾರ್ಯರಿಗೆ ದರ್ಶನ ನೀಡುತ್ತಾರೆ. ಈ ಶ್ಲೋಕವೇ ನನ್ನ ಬೃಂದಾವನಕ್ಕೆ ಮುಖ್ಯ ಮಂತ್ರವಾಗುತ್ತದೆ ಎಂದು ಆಶೀರ್ವಾದಿಸುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡ ನಂತರ ಅಪ್ಪಣ್ಣಾಚಾರ್ಯರಿಗೆ ಒಂದು ಕಡೆ ದುಃಖವಾದರೆ ಮತ್ತೊಂದು ಕಡೆ ಸಂತೋಷವಾಗುತ್ತದೆ. ನಾಳೆಯಿಂದ ನಾನು ಯಾರ ಸೇವೆಯನ್ನು ಮಾಡಲಿ? ನೀವು ಇಲ್ಲದಿದ್ದ ಮೇಲೆ ನನ್ನ ಜೀವನ ವ್ಯರ್ಥ, ನಾನು ಜೀವ ಬಿಡುತ್ತೇನೆ ಎಂದು ಹೇಳಿದಾಗ ರಾಯರು ನೀವು ಬಿಚ್ಚಾಲೆಗೆ ಹೋಗಿ ನಾನು ಜಪ ಮಾಡುತ್ತಿದ್ದ ಸ್ಥಳಕ್ಕೆ ಬಂದು ಪ್ರತಿ ದಿನವೂ ನಿಮ್ಮ ಸೇವೆಯನ್ನು ಮೊದಲು ಪಡೆಯುತ್ತೇನೆ ಎಂದು ಮಾತು ಕೊಡುತ್ತಾರೆ. ಬಿಚ್ಚಾಲೆಗೆ ಬಂದು ಅಪ್ಪಣ್ಣಾಚಾರ್ಯರು ಒಂದು ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪಿಸುತ್ತಾರೆ. ರಾಯರು ಪ್ರತಿದಿನ ಬಂದು ಅಪ್ಪಣ್ಣಾಚಾರ್ಯರಿಗೆ ಮೊದಲು ದರ್ಶನವನ್ನು ನೀಡಿ ಅವರ ಸೇವೆಯನ್ನು ಪಡೆಯುತ್ತಾರೆ. ಇಂದಿಗೂ ಸಹ ಅದು ಮುಂದುವರೆದಿದೆ. ಬಿಚಾಲೆಯಲ್ಲಿ ಮುಂಜಾನೆ ಪೂಜೆ ಸಲ್ಲಿಸುವ ಕೆಲವರು ರಾಯರನ್ನು ಜ್ಯೋತಿ ರೂಪದಲ್ಲಿ ನೋಡಿರುವುದಾಗಿ ಹೇಳುತ್ತಾರೆ. ಪ್ರತಿ ದಿನವೂ ರಾಯರ ಜ್ಯೋತಿಯ ರೂಪದಲ್ಲಿ ಮಂತ್ರಾಲಯದಿಂದ ಬಿಚ್ಚಾಲೆಗೆ ಬಂದು ತಮ್ಮ ಸೇವೆಯನ್ನು ಪಡೆಯುತ್ತಾರೆ. ಬಿಚ್ಚಾಲೆಯಲ್ಲಿರುವ ಈ ಏಕಶಿಲಾ ಬೃಂದಾವನದ ಬಳಿ ಬಹಳಷ್ಟು ಅದ್ಭುತಗಳು ನಡೆದಿದೆ. ಮಾತು ಬಾರದವರಿಗೆ ಮಾತು ಬಂದಿದೆ. ಎಷ್ಟೋ ಪ್ರಯತ್ನ ಪಟ್ಟರೂ ಮದುವೆಯಾಗದೆ ಇದ್ದವರಿಗೆ ಮದುವೆಯಾಗಿದೆ. ರಾಯರ ಈ ಏಕಶಿಲಾ ಬೃಂದಾವನದ ಮುಂದೆ ನಿಂತು ಭಕ್ತಿಯಿಂದ ಬೇಡುತ್ತಾ ತಮ್ಮ ಸಂಕಷ್ಟಗಳನ್ನು ಹೇಳಿದ ಸಹಸ್ರಾರು ಜನರಿಗೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯವು ಕೂಡಿ ಬಂದಿದೆ. ಅಪರ್ಣಾಚಾರ್ಯರಿಗೆ ಕೊಟ್ಟ ಮಾತಿನಂತೆ ಪ್ರತಿ ದಿನವೂ ತಮ್ಮ ದರ್ಶನವನ್ನು ಅವರಿಗೆ ನೀಡುತ್ತಿರುತ್ತಾರೆ. ಆಗ ಅಪರ್ಣಾಚಾರ್ಯರು, ನಾನು ಇದ್ದಲ್ಲಿ ನೀವು ಬಂದು ನನ್ನ ಸೇವೆಯನ್ನು ಸ್ವೀಕರಿಸುತ್ತಿದ್ದೀರಾ, ಹಾಗೆಯೇ ನಿಮ್ಮ ಎಲ್ಲಾ ಭಕ್ತರ ಮನೆಗೆ ಹೋಗಿ ಅವರ ಸೇವೆಯನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಅಪ್ಪಣ್ಣಾಚಾರ್ಯರು ಸುಲಭವಾದ ಒಂದು ಮಾರ್ಗವನ್ನು ಹೇಳಿದ್ದಾರೆ. ಭಕ್ತಿಯಿಂದ ಬೃಂದಾವನವನ್ನು ಪೂಜಿಸುವುದು, ರಾಯರನ್ನು ತಮ್ಮ ಮನೆಗೆ ಕರೆಸುವುದು, ಭಜಿಸುವುದು, ರಾಯರ ಮೇಲೆ ನಂಬಿಕೆ ಇಟ್ಟು ಒಂದು ತುಪ್ಪದ ದೀಪ ಹಚ್ಚುವುದು, ಪ್ರತಿ ಗುರುವಾರ ರಾಯರ ಆರಾಧನೆ ಮಾಡುವುದು, ಭಕ್ತಿಯಿಂದ ಬೇಡಿದರೆ ರಾಯರು ಖಂಡಿತವಾಗಿ ನಮ್ಮ ಮನೆಗೆ ಬಂದೇ ಬರುತ್ತಾರೆ. ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ, ರಾಯರಿದ್ದಾರೆ.
ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ ಅನ್ನು